ಎಡಿಜಿಪಿ ಕಾರಾಗೃಹ ಎಡಿಜಿಪಿ ಬಿ ದಯಾನಂದ್ ಮಾನಿಟರಿಂಗ್ ನಲ್ಲಿ ಇರುತ್ತೆ ಡಿ ಗ್ಯಾಂಗ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದೆಯಲ್ಲ. ಜೊತೆಗೆ ರೇಣುಕಾಸ್ವಾಮಿ ಹತ್ಯೆಯಾದಾಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದು ಬಿ ದಯಾನಂದ್. ಹಿಂದೆ ಮುಂದೆ ನೋಡೋದಿಲ್ಲ ಅವರು. ದರ್ಶನ್ನೇ ಆಗ್ಲಿ ಯಾರೇ ಆಗ್ಲಿ ಹೋಗಿ ಎತ್ತಾಕೋ ಮೊನ್ನೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಸ್ಪಷ್ಟ ಸೂಚನೆಯನ್ನ ಕೊಟ್ಟು ಖಡಕ್ ಕ್ರಮವನ್ನ ಶೀಘ್ರ ಕ್ರಮವನ್ನ ತೆಗೆದುಕೊಂಡಿದ್ದು ಇದೇ ಬಿ ದಯಾನಂದ್ ಅವರು. ಆಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಾರೆ. ಈಗ ಕಾರಾಗೃಹ ಎಡಿಜಿಪಿ ಆಗಿದ್ದಾರೆ. ಹಾಗಾಗಿ ದರ್ಶನ್ ಹಾಗೆ ಗ್ಯಾಂಗ್ ಮತ್ತೆ ಜೈಲ್ ಸೇರ್ತಾ ಇದ್ದ ಹಾಗೆ ಜೈಲಾಧಿಕಾರಿಗಳಿಗೆ ಖಡಕ್ ಪೊಲೀಸ್ ಆಫೀಸರ್ ಆಗಿರುವಂತಹ ಬಿ ದಯಾನಂದ್ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಕರ್ತವ್ಯ ಲೋಪ ಕಂಡು ಬಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಾರಾಗೃಹ ಇಲಾಖೆಯ ಎಡಿಜಿಪಿ ಬಿ ದಯಾನಂದ್. ದರ್ಶನ್ ಮತ್ತೆ ಜೈಲ್ ಸೇರ್ತಾ ಇದ್ದ ಹಾಗೆ ಜೈಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಬಿ ದಯಾನಂದ್ ಅವರ ಕಡೆಯಿಂದ ಹೋಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ರಾಜಾತಿಥ್ಯ ನೀಡೋ ಹಾಗಿಲ್ಲ. ಒಂದು ವೇಳೆ ನೀಡಿದ್ರೆ ಕ್ರಮ ಆಗುತ್ತೆ, ನೀವು ಆನ್ಸರಬಲ್ ಆಗಿರ್ತೀರಿ ಅಂತ ಹೇಳಿ. ಹಾಗಾಗಿ ದರ್ಶನ್ ಸೇರಿ ಯಾರಿಗೂ ಯಾವುದೇ ವಿಶೇಷ ಸವಲತ್ತು ಸಿಗಬಾರದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವುದೇ ಅಕ್ರಮಗಳು ನಡೆಯಬಾರದು. ಮೊಬೈಲ್ ಸೇರಿ ಯಾವುದೇ ನಿಷೇಧಿತ ವಸ್ತು ಜೈಲಿನ ಒಳಗ್ ಬರಬಾರದು. ಒಂದು ವೇಳೆ ಕರ್ತವ್ಯ ಲೋಪ ಕಂಡು ಬಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಕಾರಾಗೃಹ ಇಲಾಖೆಯ ಎಡಿಜಿಪಿ ಬಿ ದಯಾನಂದ್ ತಮ್ಮ ಸಿಬ್ಬಂದಿಗಳಿಗೆ, ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ, ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಗೆ ಖಡಕ್ ಸಂದೇಶವನ್ನ ಪಾಸ್ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಿದ್ದಂತಹ ರಾಜಾತಿಥ್ಯ ಎಲ್ರಿಗೂ ಗೊತ್ತೇ ಇದೆ. ಆನಂತರ ಕೇಸ್ ಆಯ್ತು, ತನಿಖೆ ಆಯ್ತು. ಜೈಲಿನಲ್ಲಿ ರಾಜಾತಿಥ್ಯ ಸಂಬಂಧ 3 ಪ್ರಕರಣಗಳು ದಾಖಲಾಗಿತ್ತು. ಸಿಗರೇಟ್ ಸೇವನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು, ಲಾನ್ ನಲ್ಲಿ ಕೂತು ಆರಾಮಾಗಿ ಪಟ್ಟಂಗ ಹೊಡೆಯೋದಕ್ಕೆ ಅವಕಾಶ ಕೊಟ್ಟಿದ್ದು, ವಿಡಿಯೋ ಕಾಲ್ಗೆ ಅವಕಾಶ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಕೊಟ್ಟಂತಹ 5 ಸ್ಟಾರ್ ಟ್ರೀಟ್ಮೆಂಟ್ ಬಯಲು ಮಾಡಿತ್ತು. ಹೀಗಾಗಿನೇ ಈಗ ಎಡಿಜಿಪಿ ಬಿ ದಯಾನಂದ್ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅರೆಸ್ಟ್ ಆದಾಗ ಖುದ್ದು ವಿಚಾರಣೆಯನ್ನ ಮಾಡಿದ್ದು ಬಿ ದಯಾನಂದ್ ಅವರು. ರೇಣುಕಾ ಹತ್ಯೆ ರಾಜಾತಿಥ್ಯ ಕೇಸ್ ಸಂಬಂಧ ಮಾಹಿತಿಯನ್ನ ಅರಿತಿದ್ದಾರೆ ಬಿ ದಯಾನಂದ್. ಹಾಗಾಗಿನೇ ದರ್ಶನ್ ಹಾಗೆ ಡಿ ಗ್ಯಾಂಗ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಯಾವುದೇ ಕಾರಣಕ್ಕೂ ಸಿಗಬಾರದು ಅನ್ನುವಂಥ ಖಡಕ್ ಸೂಚನೆ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.